HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಹೊರಬಂದಿದೆ. ಅದರಲ್ಲಿ ಹೊಸಕೋಟೆ ನಗರದ ಅದ್ವಿತೀಯ ಪದವಿ ಪೂರ್ವ ಕಾಲೇಜು ರಾಜ್ಯಕ್ಕೆ 9ನೇ ರ್ಯಾಂಕ್ ಬಂದಿದ್ದು 97% ಫಲಿತಾಂಶವನ್ನು ಅದ್ವಿತ ಪದವಿ ಪೂರ್ವ ಕಾಲೇಜು ಪಡೆದುಕೊಂಡಿದ್ದು, ಸಾಧನೆ ಮಾಡಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಅಭಿನಂದಿಸಿ ಸನ್ಮಾನಿಸಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯ ಓಂ ಶ್ರೀ ಸರ್ಕಲ್ ಬಳಿ ಇರುವ ಅದ್ವಿತೀಯ ಕಾಲೇಜು ದ್ವಿತೀಯ PUC ಫಲಿತಾಂಶದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದುಕೊಂಡಿದ್ದು, 97% ಫಲಿತಾಂಶವನ್ನು ತನ್ನದಾಗಿಸಿಕೊಂಡಿದೆ. ಕಾಲೇಜಿನ ಒಟ್ಟು 207 ವಿದ್ಯಾರ್ಥಿಗಳಲ್ಲಿ 67 ಅತ್ಯುನ್ನತ ಶ್ರೇಣಿ, 110 ಪ್ರಥಮ ಶ್ರೇಣಿ, 20 ದ್ವಿತೀಯ ಶ್ರೇಣಿಯಲ್ಲಿ ಹಾಗೂ 5 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಕಾಲೇಜಿಗೆ ಉತ್ತಮ ಫಲಿತಾಂಶ ಲಭಿಸುವಂತೆ ಮಾಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ RM ವೆಂಕಟ್ ಪುನೀತ್ ಮತ್ತು ಫಾಜಿಲ್ ಇಬ್ಬರು 600ಕ್ಕೆ 588 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಚಂದನ್ ಕುಮಾರ್ ಹಾಗೂ TM ಹರ್ಷಿತ್ ಸಿದ್ಧಾರ್ಥ್ ಇವರಿಬ್ಬರೂ ಸಹ 600ಕ್ಕೆ 580 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕೂಡ ಮೇನಾಲ್ ವೆಂಕಟೇಶ್ ಪೋಪ್ ಸರ್ 584, ಸಾನಿಯಾ ಮುಂಡೋಲ್ 579, HM ರವಿ 577 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದ ಹಿನ್ನೆಲೆ ಈ ಎಲ್ಲ ವಿದ್ಯಾರ್ಥಿಗಳನ್ನ ಕಾಲೇಜು ಆಡಳಿತ ಮಂಡಳಿ ಚೇರ್ಮನ್ ಕೆಂಪಣ್ಣ ಅವರು, ಪ್ರಾಂಶುಪಾಲರಾದ ಮೋಹನ್ ಅವರು ಸೇರಿದಂತೆ ಶಿಕ್ಷಕ ವೃಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಇನ್ನು ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಿದ್ದು ಹೀಗೆ. ನನ್ನ ಹೆಸರು ವೆಂಕಟ್ ಪುನೀತ್ ಅಂತ. ನಾನು ಅದ್ವಿತೀಯ ಕಾಲೇಜಲ್ಲಿ ಓದಿದ್ದೀನಿ. ಸೆಕೆಂಡ್ PUC ರಿಸಲ್ಟ್ಸಲ್ಲಿ 98% ತೆಗೆದಿದ್ದೀನಿ. 588 ಬಂದಿದೆ. ಸೊ ಇಷ್ಟೆಲ್ಲ ಕಾರಣ ಅಂದರೆ ನಮ್ಮ ಟೀಚರ್ಸ್ ಅಂತ ಹೇಳಬೇಕು ನಾನು. ಸೊ ಎಸ್ಪೆಷಲಿ ನಮ್ಮ ಲೋಕೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ರಾತ್ರಿ ಹೊತ್ತೆಲ್ಲ ಇಲ್ಲೇ ಕೂತ್ಕೊಂಡು ಓದ್ತಾ ಇದ್ವಿ. ಟಿಲ್ 9 o'clock ಅಂದರೂ ಇಲ್ಲೇ ಕೂತು ಇಲ್ಲೇ ಓದಿ ಎಲ್ಲ ಹೇಳ್ಬೇಕಂದ್ರೆ ಲೋಕೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜೊತೆನೇ ಕೂತು ನಮ್ಮ ಜೊತೆನೇ ಇದ್ದು 9 o'clock ಅವ್ರಿಗೂ ಮನೆಗೆ ಹೋಗ್ತಾಯಿದ್ರು. ತುಂಬ ಹೆಲ್ಪ್ ಮಾಡಿದ್ದಾರೆ ಲೋಕೇಶ್ ಸರ್ ನಮಗೆ. ಹೀಗೆ ನಮ್ಮ ಅದ್ವಿತೀಯ ಕಾಲೇಜು ಡಿಸ್ಟ್ರಿಕ್ಟ್ ಸೆಕೆಂಡ್ ಬಂದಿದೆ ಅಂದರೆ ನಮಗೂ ತುಂಬ ಖುಷಿಯಾಗಿದೆ. ನಾವು ಕಷ್ಟಪಟ್ಟಿದ್ವಿ, ಬಂದಿರೋದು ರಿಸಲ್ಟ್ಸ್ಗೆ ನಮಗೂ ತುಂಬ ಖುಷಿ ಆಗ್ತಿದೆ. ಹೇಳ್ಬೇಕಂದ್ರೆ ಬೇರೆ ಕಾಲೇಜಲ್ಲಿ ಇಷ್ಟು ಸಪೋರ್ಟ್ ಅನ್ನೋದು ಇರುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಈ ಕಾಲೇಜಲ್ಲಿ ನಮ್ಮ ಟೀಚರ್ ಸಪೋರ್ಟ್ ಅಂತೂ ಪರ್ಫೆಕ್ಟ್ ಆಗಿದೆ. ಇಷ್ಟು ಸಪೋರ್ಟ್ ಅಂತೂ ಬೇರೆ ಕಾಲೇಜ್ ಅಂತೂ ಬರಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಸರ್. ಭಾಳ ಸಂತೋಷ ಪಡ್ತಾ ಇದ್ದೀನಿ. ಅವರು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರು. ಈಗ ಅವ್ರ ಜೊತೆ ಓದಿರೋರು ಬೆಂಗಳೂರಿಗೆ ಹೋದ್ರು. ಆದರೆ ಇವನು ಇಲ್ಲೇ ಸೇರ್ಬೇಕಂತ ಇಲ್ಲೇ ಸೇರ್ಕೊಂಡವನೆ. ಇಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಗ ಇಷ್ಟೊಂದು ಇದಕ್ಕೆ ಬಂದಿದ್ದಕ್ಕೆ ನಾವು ಭಾಳ ಸಂತೋಷ ಪಡ್ತೀವಿ. ಕಾಲೇಜ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಕಾಲೇಜಿಗೆ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಸರ್. ನನ್ನ ಮಗ ಈ ರೀತಿಗೆ ಬಂದಿದ್ದಾರೆ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ನಾವು ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಹೋಗ್ತಾ ಇದ್ವಿ. ಸಾಯಂಕಾಲ ಬಂದು 10 ಗಂಟೆಗೆ ತಗೊಂಡು ಹೋಗ್ತಾಯಿದ್ವಿ. ಅಷ್ಟುವರೆಗೂ ಟೀಚರ್ಸ್ ಅವ್ರು ಕೂಡ ಇದ್ದು ಚೆನ್ನಾಗಿ ಕೋಚಿಂಗ್ ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಭಾಳ ಥ್ಯಾಂಕ್ಸ್ ಹೇಳ್ತಾರೆ ನಾವು. ನನ್ನ ಹೆಸರು ಫಾಜಿಲು. ನಾನು ಈ ವರ್ಷ PUCಯಲ್ಲಿ ಅದ್ವಿತೀಯ ಕಾಲೇಜಲ್ಲಿ PUC ನಾನು ಮುಗಿಸಿದ್ದೀನಿ. ನಾನು ಈ ವರ್ಷ ದ್ವಿತೀಯ PUCಯಲ್ಲಿ 588 ಅಂಕವನ್ನು ತೆಗೆದಿದ್ದೀನಿ. ದ್ವಿತೀಯ PUC 1ನೇ ಪರೀಕ್ಷೆಯಲ್ಲಿ ನಾನು 588 ಅಂಕವನ್ನು ತೆಗೆದಿದ್ದೀನಿ ಮತ್ತು 98% ಅನ್ನು ತೆಗೆದಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಮಾರ್ಕ್ಸ್ ಬರೋ ಕಾರಣ ಅಂದರೆ ಐ ನೀಡ್ ಟು ಥ್ಯಾಂಕ್ ಟು ಮೈ ಗಾಡ್. ಬಿಕಾಸ್ ಆಫ್ ಹಿಮ್ ಹಿ ಮೇಡ್ ಮೀ ಟು ರೀಚ್ ದಿಸ್ ಪೊಸಿಷನ್. ಸೆಕೆಂಡ್, ನನ್ನ ಅಣ್ಣ ಮತ್ತು ನನ್ನ ತಾಯಿಗೆ ನಾನು ತುಂಬರದ ಧನ್ಯವಾದ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಫಸ್ಟ್ ಆಫ್ ಆಲ್ ನಾನು ಈ ಕಾಲೇಜ್ ಬರೋಕ್ಕೆ ಪ್ಲ್ಯಾನೇ ಇದ್ದಿಲ್ಲ. ನಮ್ಮ ಅಣ್ಣ ಇದೇ ಕಾಲೇಜಲ್ಲಿ ಓದಿದ್ದು. ನಮ್ಮ ಅಣ್ಣನೇ ನನಗೆ ರೆಕಮೆಂಡ್ ಮಾಡಿದ್ವಿ. ಬೆಸ್ಟ್ ಕಾಲೇಜ್ ಅಂದರೆ ಹೊಸಕೋಟೆಯಲ್ಲ ಇಡೀ ಸ್ಟೇಟಲ್ಲಿ ಬೆಸ್ಟ್ ಕಾಲೇಜ್ ಅಂದರೆ ಅದ್ವಿತೀಯ ಅಂತ ನಮ್ಮ ಅಣ್ಣ ನನಗೆ ಹೇಳಿದ. ಅದಕ್ಕೆ ಈ ಮಾರ್ಕ್ಸ್ ಬರೋ ಕಾರಣ ಅಂದರೆ ನಾನು ಈ ಒಳ್ಳೆ ಕಾಲೇಜಲ್ಲಿ ಸೇರಿದ್ದೀನಿ. ಅದಕ್ಕೆ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ. ಈ ಕಾಲೇಜಲ್ಲಿ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಕೋಚಿಂಗ್ ಚೆನ್ನಾಗಿ ಮಾಡೋರು ಎಲ್ಲ ಟೀಚರ್ಸ್ ಅವರೆಲ್ಲ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಮನೆಯಲ್ಲಿ ಹೆಂಗಿರ್ತಾರೆ ಹಂಗೆ ಥರ ನೋಡ್ಕೊಂಡಿದ್ದಾರೆ ಸರ್. ನಮಗೂ ಮನೆಯಲ್ಲಿ ಹೆಂಗಿರ್ತಾರೆ ಮಕ್ಕಳು ಅದೇ ಥರ ಕಾಲೇಜ್ ಏನು ಬರೋಲ್ಲ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಇವರಪ್ಪ ಇಲ್ಲ ಸರ್, ಆದ್ರೂ ಅಪ್ಪ ಥರ ಇದು ನಿಂತ್ಕೊಂಡು ಸಾರನ್ನೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ನನ್ನ ಹೆಸರು ಮಿನಲ್ ಅಂತ. ಈ ವರ್ಷ ನಾನು ಸೆಕೆಂಡ್ PUCಯಲ್ಲಿ 584 ತೆಗೆದಿದ್ದೀನಿ, 97.3%. ಕಾಂಬಿನೇಷನ್ ಬಂದ್ಬಿಟ್ಟು PCMC ತೊಗೊಂಡಿದ್ದೀನಿ. ಈ ಕಾಲೇಜ್ ಬಗ್ಗೆ ಅಂದರೆ ಇಲ್ಲೆಲ್ಲರೂ ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ.
ನಾವು ಎಷ್ಟು ಬೇಕಾದರೂ ಅಂದರೆ ರಾತ್ರಿವರೆಗೂ ಇರ್ತೀವಂದ್ರೆ ಕೂಡ ನಮ್ಮ ಜೊತೆನೇ ಇದ್ದು ಸಪೋರ್ಟ್ ಮಾಡ್ತಾರೆ. ಇಲ್ಲೇ ನಾವು ಹೋಗೋವರೆಗೂ ಇಲ್ಲೇ ವೇಟ್ ಮಾಡಿ ಆಮೇಲೆ ನಾವೆಲ್ಲ ಹೋಗ್ಮೇಲೆ ಹೋಗ್ತಾರೆ. ಮತ್ತು ಇಲ್ಲಿ ಎಲ್ಲರೂ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ನಮ್ಮ ಲೆಕ್ಚರರ್ಸ್ ಎಲ್ಲ ಪ್ರಸಾದ್ ಸರ್, ಮೋಹನ್ ಸರ್ ಎಲ್ಲ ನಮಗೆ ಯಾವಾಗಲೂ ಎಂಕರೇಜ್ ಮಾಡ್ತಾಯಿದ್ರು, ಟಿಪ್ಸ್ ಕೊಡ್ತಿದ್ರು ಹೆಂಗೆ ಮಾಡಬೇಕಂತ. ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮಗಳು 10th ಪಾಸ್ ಆದ ತಕ್ಷಣ ಸರ್ಚ್ ಮಾಡಿದ್ವಿ ಯಾವುದು ಕಾಲೇಜ್ ಬೆಸ್ಟ್ ಅಂತ. ಸೊ ಫಸ್ಟ್ ನೇಮ್ ಬಂದಿದ್ದೆ ಈಗ ಅದ್ವಿತೀಯ ಕಾಲೇಜ್ದು. ಸೊ ಫಸ್ಟ್ ಬಂದು ಎಲ್ಲ ಮಾತಾಡ್ಕೊಂಡು ಹೋದ್ವಿ. ಮೋಹನ್ ಸರ್ ನಾವು ಮೀಟ್ ಮಾಡಿದ್ದೀವಿ, ಕಾಲೇಜ್ ಪ್ರಿನ್ಸಿಪಾಲು. ಅವರು ತುಂಬ ಡೌನ್ ಟು ಅರ್ತ್ ಪರ್ಸನ್. ನಮಗೆ ಅದೊಂದು ಇಷ್ಟ ಆಯಿತು. ಮತ್ತು ಎಜುಕೇಷನ್ ವ್ಯಾಲ್ಯೂ ಎಜುಕೇಷನ್ ಬೇಕಂದರೆ ಇಲ್ಲಿ ಅಡ್ಮಿಟ್ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು TM ಅರ್ಷಿತಾ ಸಿದ್ಧಾರ್ಥ. ನನ್ನ ಕಾಂಬಿನೇಷನ್ ಬಂದು ಕಾಮರ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ PUC ನಲ್ಲಿ ರಿಸಲ್ಟ್ ಬಂದುಬಿಟ್ಟು ಟೋಟಲ್ ಮಾರ್ಕ್ಸ್ ಬಂದು 580 ಆ್ಯಂಡ್ ಪರ್ಸೆಂಟೇಜ್ ಬಂದು 96.66. ಆ್ಯಂಡ್ ಇಲ್ಲಿ ಈ ಕಾಲೇಜ್ನ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಸೈನ್ಸಲ್ಲಿ ನನ್ನ ಅಣ್ಣ ಒಬ್ಬ ಇಲ್ಲಿ ಓದ್ತಿದ್ದ. ಸೊ ಅವನಿಲ್ಲಿ ತುಂಬ ಚೆನ್ನಾಗಿದೆ ಕೋಚಿಂಗ್ ಅಂತ ಒಬ್ಬರು ಹೇಳಿದರು. ಆ್ಯಂಡ್ ನನಗೆ ಗೊತ್ತಿರೋ ತುಂಬ ಜನ ಇಲ್ಲಿ ಓದ್ತಿದ್ರು. ಆ್ಯಂಡ್ ಫಸ್ಟ್ ಟೈಮ್ ನಾವು ಕೆಂಪರಾಜ್ ಸರ್ನ ಮತ್ತು ಲೋಕೇಶ್ ಸರ್ನ ಫಸ್ಟ್ ಟೈಮ್ 10th ರಿಸಲ್ಟ್ ಆದಮೇಲೆ ಅವ್ರನ್ನ ಮಾತಾಡಿದಾಗ ಸರ್ ಇಟ್ಕೊಂಡು ಕಾಮರ್ಸ್ ತುಂಬ ಚೆನ್ನಾಗಿದೆ, ನೀನು ತುಂಬ ಇಷ್ಟಪಟ್ಟು ತೊಗೊಂಡಿರೋದ್ರಿಂದ CAಗೂ ತುಂಬ ಚೆನ್ನಾಗಿರುತ್ತೆ ಕೋಚಿಂಗ್ ಇಲ್ಲಿ ಅಂತ ಹೇಳಿದ್ರು. ಲೋಕೇಶ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಚುಲಿ ನಂದು 10th ಡಿಸ್ಟಿಂಕ್ಷನ್ನೇ, ಬಟ್ ಅಷ್ಟು ಅಪ್ ಟು ದ ಮಾರ್ಕ್ ಬಂದಿರಲಿಲ್ಲ ಪರ್ಸೆಂಟೇಜ್. ಆಮೇಲೆ 10th ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ತುಂಬ ಖುಷಿನೂ ಪಟ್ಟರು. ಆ್ಯಂಡ್ ಇಲ್ಲಿ ಈವ್ನಿಂಗ್ವರೆಗೂ ನೈಟ್ವರೆಗೂ ನೀವು ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತವರೆಗೂ ಓದ್ಬೋದು. ಟೀಚರ್ಸ್, ಫ್ಯಾಕಲ್ಟೀಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಅಂದರೆ ನಾನು ಏನು ಹೇಳುತ್ತಂದರೆ ಜೂನಿಯರ್ಸ್ಗೆ ತುಂಬ ಚೆನ್ನಾಗಿದೆ ಇಲ್ಲಿ ಫಸ್ಟ್ PUC. ಆ್ಯಂಡ್ ಡಿಗ್ರಿ ಯಾರು ಇಲ್ಲಿ CA ಮಾಡಬೇಕು, ಸಿಟಿ ಸೈಡ್ ಹೋಗಬೇಕು ಅಂತಿದ್ದಾರೆ. ಸಿಟಿ ಸೈಡ್ ಟ್ರಾವೆಲ್ ನಿಮ್ಗೆ ತುಂಬ ಡಿಫಿಕಲ್ಟ್ ಆಗ್ಬೋದು. ಸೊ ಇಲ್ಲಿ ಇದ್ದರೆ ಲೋಕಲಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ಈ ಕಾಲೇಜ್ ಅಂತ ಹೇಳ್ತೀನಿ. ಇಲ್ಲಿ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿದೆ. ಅವರು ಕೂಡ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಮತ್ತು ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಮತ್ತು ನಾವು ಬೇರೆ ಕಡೆ ಹುಡುಕ್ತಾ ಇದ್ವಿ, ಸೊ ಯಾವ ಕಡೆ ಸೇರಿಸೋದು ಅಂತ. ಫಸ್ಟು ಅವಳು 10th ಅವಳೇ ಸೆಲೆಕ್ಟ್ ಮಾಡಿಕೊಂಡು ನಾನು ಅಭಿವೃದ್ಧಿ ಬಿಟ್ಟು ಬೇರೆ ಯಾವ ಕಾಲೇಜಿಗೆ ಹೋಗಲ್ಲ ಅಂತ. ಬಟ್ ಅದೇ ಥರ ಕೋಚಿಂಗ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಚೆನ್ನಾಗಿ ಇಲ್ಲಿ ಬಂದರೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂತ ಇಷ್ಟ. I have took PCMC as combination and I scored 96.5% in my second PUC. And the students was putting lots of efforts. We used to stay till 8 o'clock and our teachers also used to stay with us. And I remember when we used to get late, our Mohan sir used to drop us. He dropped us some days. And they used to provide us KCET coaching. Everything is very good. And not only in studies, we are very good. We are providing so many programs. And that's it. It's very good. I have secured 92 in my 10th and in second PUC I have got 96.5. So I improved a lot. All the credits goes to all the teachers and I used to like thanks my parents also. ನನ್ನ ಹೆಸರು ಸುಮುಖ್. ನಾನು ಕಾಮರ್ಸ್ ತೊಗೊಂಡಿದ್ದೀನಿ. ಕಾಮರ್ಸಲ್ಲಿ SCBA ತೊಗೊಂಡಿದ್ದೀನಿ, ಸ್ಟ್ಯಾಟಿಸ್ಟಿಕ್ಸ್ ಕಾಂಬಿನೇಷನ್. ನನಗೆ ಈ ಕಾಲೇಜ್ ಚೂಸ್ ಮಾಡಿದ್ದೀನಿ ಅಂದರೆ ಏನಕ್ಕೆ ಅಂತಂದರೆ ಇಲ್ಲಿ ಜಾಸ್ತಿ ಎಜುಕೇಷನ್ಗಿಂತ ಮಾರಲ್ ವ್ಯಾಲ್ಯೂಸ್, ಲೈಫ್ ಲೆಸನ್ಸ್ ಜಾಸ್ತಿ ಕೊಡ್ತಾರೆ. ಎಜುಕೇಷನ್ ಜೊತೆಗೆ ಬೇರೆ ಕಾಲೇಜಸ್ ಎಲ್ಲ ಬೇರೆ ಎಜುಕೇಷನ್ ಕೊಡ್ಬೋದು, ಬಟ್ ಮಾರಲ್ ವ್ಯಾಲ್ಯೂಸ್ ಕಮ್ಮಿ ಜನ ಕೊಡೋದು. ಲೈಫ್ ಬಗ್ಗೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಎಜುಕೇಷನ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಲ್ಲ ಕೊಡ್ತಾರೆ. ಅದು ನನಗೆ ಇಷ್ಟ ಆಯಿತು. ಅದು ನನಗೆ ಸೀನಿಯರ್ಸಿಂದ ಸಿಕ್ತು. ಆಮೇಲೆ ನಾನು ಈ ಸೆಕೆಂಡ್ PUC ಎಕ್ಸಾಮಿನೇಷನಲ್ಲಿ 96.33% ತೊಗೊಂಡಿದ್ದೀನಿ. 578 ಸ್ಕೋರ್ ಮಾಡಿದ್ದೀನಿ. ಅದಕ್ಕೆಲ್ಲ ಕ್ರೆಡಿಟ್ ನಮ್ಮ ಪೇರೆಂಟ್ಸ್ಗೆ ಮತ್ತು ನಮ್ಮ ಟೀಚರ್ಸ್ಗೆ ಹೋಗುತ್ತೆ. ಯಾಕಂದರೆ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೆಡಿಕೇಶನ್ಗಿಂತ ನಮಗೆ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮಗ ಇಷ್ಟೆಲ್ಲ ಸ್ಕೋರ್ ಮಾಡೋದಕ್ಕೆ ಮೇನ್ ಕಾರಣ ಟೀಚರ್ಸು. ಇಲ್ಲಿರೋ ಎಜುಕೇಷನ್ ತುಂಬ ಚೆನ್ನಾಗಿದೆ. ಅದನ್ನು ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಅದರ ಡೆಡಿಕೇಶನ್ ಬೇಕು. ಮಕ್ಕಳಿಗೆ ಡೆಡಿಕೇಶನ್ ಇತ್ತು ಅಂದರೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಅದರಿಂದ ಎಲ್ಲ ಈ ಅಪ್ಕಮಿಂಗ್ ಹುಡುಗರಿಗೆ ಹೇಳೋದು, ನಾನು ಡೆಡಿಕೇಶನ್ ಮಾಡಿದ್ರೆ ಎಲ್ಲರೂ ಸ್ಕೋರ್ ಮಾಡ್ಬೋದು, ಎಲ್ಲ ಕೈಲೂ ಆಗುತ್ತೆ. SCBA ತೊಗೊಂಡಿದ್ದೀನಿ. ಕಾಮರ್ಸ್ ಕಾಂಬಿನೇಷನಾಗಿ SCBA ತೊಗೊಂಡಿದ್ದೀನಿ. ನಾನು 580 ಸ್ಕೋರ್ ಮಾಡಿದ್ದೀನಿ. ಅಂದರೆ 96.67% ಸ್ಕೋರ್ ಮಾಡಿದ್ದೀನಿ. ಇಷ್ಟೆಲ್ಲ ಸ್ಕೋರ್ ಮಾಡೋಕ್ಕಾಗುತ್ತೆ ನಮ್ಮ ತಂದೆ ತಾಯಿ ಮತ್ತು ಟೀಚರ್ಸ್ನ ಸಪೋರ್ಟಿಂದ ಮಾತ್ರ ನಾನು ಸ್ಕೋರ್ ಮಾಡೋಕ್ಕಾಗೋದು. ಇನ್ನೊಂದು ಏನು ಹೇಳ್ಬೇಕಂತಂದರೆ, ಈ ಕಾಲೇಜ್ ಅದ್ವಿತೀಯ ಕಾಲೇಜಿಂದಲೇ ನಾನು ಅಷ್ಟೊಂದು ಸ್ಕೋರ್ ಮಾಡೋಕ್ಕಾಗಿತ್ತು. ನಮ್ಮ ಟೀಚರ್ಸು ಸಖತ್ತಾಗಿ ಒಳ್ಳೆ ಸ್ಪೆಷಲಿಸ್ಟ್ ಟೀಚರ್ಸ್ ಇದ್ದಾರೆ ಇಲ್ಲಿ. ಮೋಟಿವೇಶನ್ನು
ಅವರು ಮಾತಾಡೋ ರೀತಿಯಿಂದ ನಮಗೆ ಇನ್ಸ್ಪೈರ್ ಆಗ್ತೈತೆ, ನಾವು ಆ ಥರ ಆಗಬೇಕು. ಇಲ್ಲಿ ಲೋಕೇಶ್ ಸರ್ ಅಂತ ಇದ್ದಾರೆ, ಅವರು CA CS CMA ಇನ್ನೂ ಮಾಡ್ತಾನೆ ಇದ್ದಾರೆ, ಕೋಚಿಂಗ್ ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಇಲ್ಲಿ CA ಹೇಳ್ಕೊಡ್ತಾರೆ ಮತ್ತು ಅಕೌಂಟೆನ್ಸಿ ಪಾಠ ಮಾಡ್ತಿದ್ರು. ಅವರು ಪಾಠ ಮಾಡೋದು ಇಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತೈತಂದರೆ ಅವರೆಲ್ಲ ಎಲ್ಲ ಟೀಚರನ್ನು ಅದೇ ಸ್ಫೂರ್ತಿ ಮಾಡೋ ಪಾಠದಿಂದ ನಮ್ಗೆ ಇನ್ಸ್ಪಿರೇಷನ್ ಮೋಟಿವೇಶನ್ ಎಲ್ಲ ಆಗ್ತಾಯಿತ್ತು. ಸೊ ಅದರಿಂದ ನಾವು ಯಾಕೆ ನಮ್ಮ ಸೀನಿಯರ್ಸ್ ಮಾತ್ರ ಎಷ್ಟು ಮಾರ್ಕ್ಸ್ ತೆಗಿತಾಯಿದ್ರು, ನಾವು ಯಾಕೆ ತೆಗಿಬಾರ್ದು ಅಂತ ಅನಿಸ್ತಾ ಇತ್ತು ನಮಗೂ. ನಾನು 10th ಏನು ಜಾಸ್ತಿ ಮಾರ್ಕ್ಸ್ ಏನು ತೆಗೆದಿರಲಿಲ್ಲ, 89.44% ಅಷ್ಟೇ ತೆಗೆದಿದ್ದು. ಈ ಸರಿ 96.67% ತೆಗೆದಿದ್ದೀನಿ ಅಂತಂದರೆ ಅದು ಟೀಚರ್ಸೇ ಕಾರಣ. ಅದಕ್ಕೆ ಕಾರಣ ಇಲ್ಲಿ ಇರೋಂಥ ಸ್ಕೂಲಲ್ಲಿ ಕಾಲೇಜಲ್ಲಿ ಇರೋಂಥ ಪ್ರಿನ್ಸಿಪಲ್ ಇರ್ಬೋದು, ಚೇರ್ಮನ್ ಇರ್ಬೋದು, ಮತ್ತು ಲೆಕ್ಚರ್ಸ್ ಇರ್ಬೋದು, ಇವರೆಲ್ಲ ಕಾರಣ. ನಮ್ಮ ಮಕ್ಕಳು ಎಷ್ಟೇ ಬುದ್ಧಿವಂತರಾದ್ರೂ ಅವ್ರ ಜೊತೆಲಿರೋಂಥ ಮಕ್ಕಳು ಮತ್ತು ಪ್ರಿನ್ಸಿಪಾಲು, ಲೆಕ್ಚರ್ಸು ಇವರೆಲ್ಲವೂ ಕಾರಣ. ನನ್ನ ಹೆಸರು ರವಿ ಅಂತ, ಸೈನ್ಸಲ್ಲಿ PCMB ಕಾಂಬಿನೇಷನ್ ತಗೊಂತೀನಿ. ನನ್ನ ಮಾರ್ಕ್ಸ್ ಬಂದು 577, 96.16%. ನಾನು ಇಷ್ಟು ಮಾರ್ಕ್ಸ್ ತಗೊಳಕ್ಕೆ ಟೀಚರ್ಸೇ ಕಾರಣ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಚರ್ಸ್ ಎಲ್ಲರೂ ಫ್ರೆಂಡ್ಲಿಯಾಗಿ ಇರ್ತಾರೆ, ಯಾವುದೇ ಒಂದು ಡೌಟ್ ಕೇಳಿದ್ರು ಹೇಳ್ತಾರೆ. ಈ PUC ಅಂತಲೇ ಅಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾರೆ, ಯಾವುದೇ ತಕ್ಕ ಹೆಂಗೆ ಅಂತ ಐಡಿಯಾ ಕೊಡ್ತಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಸರ್. ಇದು ಮಾಡಿದರೆ ನಮ್ಮ ಹುಡುಗರು ಹೆಲ್ಪ್ ಮಾಡಿದ್ರು. ಬಳಿಕ ಕಾಲೇಜು ಪ್ರಾಂಶುಪಾಲರಾದ ಮೋಹನ್ ಅವರು ವಿದ್ಯಾರ್ಥಿಗಳನ್ನ ಹಾಗೂ ಪೋಷಕರನ್ನ ಕುರಿತು ಮಾತನಾಡಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೋಹನ್ ಅಂತೇಳಿ, ಈ ಕಾಲೇಜಿನ ಪ್ರಿನ್ಸಿಪಲ್ಲು. ಸೊ ಪ್ರತಿ ವರ್ಷ ನೀವು ಆ್ಯಸ್ ಯೂಶುವಲ್ ನೀವು ಬಂದೇ ಬರ್ತಿದ್ದೀರಾ. ಪ್ರತಿ 7 ವರ್ಷದಿಂದ ಸತತವಾಗಿ ನಾವು ತಾಲೂಕು ಲೆವೆಲಲ್ಲಿರ್ಬೋದು ಅಥವಾ ಡಿಸ್ಟಿಕ್ ಲೆವೆಲಲ್ಲಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ ಕೊಡ್ತಾನೆ ಇದ್ದೀವಿ. ಓಕೆ, ಸೊ ಆ ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರೆ ದೇವ್ರ ಆಶೀರ್ವಾದ ಮೇಯ್ನು. ಅದೇ ಥರನೇ ನಮಗಿಲ್ಲಿ ಡೆಡಿಕೇಟೆಡ್ ಆಗಿ ಓದುವಂಥ ಮಕ್ಕಳು ಬರ್ತಾ ಇರೋದು ಒಂದು. ಮತ್ತು ನನ್ನಲ್ಲಿರುವಂಥ ಟೀಮು, ಆ ಟೀಮು ಯಾವತ್ತೂ ಚೇಂಜ್ ಆಗ್ತಾ ಇಲ್ಲ. ಸಿನ್ಸ್ ಫ್ರಮ್ 7 ಇಯರ್ಸಿಂದನೂ ಸೇಮ್ ಟೀಮ್ ಇದೆ. ಅದೇ ಥರನೇ ಇಂಡಿವಿಜುವಲ್ ಆಗಿ ನಮ್ಮ ಏನು ಟೀಚರ್ಸ್ ಇದ್ದಾರೆ ಅವರು ಇಂಡಿವಿಜುವಲ್ ಆಗಿ ಅವ್ರಿಗೊಂದು ಇಂಡಿಪೆಂಡೆನ್ಸಿ ಕೊಟ್ಬಿಟ್ಟಿದ್ದೀವಿ. ನನಗೇನು, ನನ್ನಲ್ಲಿರೋಂಥ ಮಕ್ಕಳು, ನಮ್ಮ ಕಾಲೇಜಲ್ಲಿರೋ ಮಕ್ಕಳು ಟಾಪರ್ಸ್ ಆಗಬೇಕು, ಈ ಒಂದು ಸೊಸೈಟಿಗೆ ಒಳ್ಳೆಯ ಒಂದು ಸಿಟಿಜನ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳಿದ್ದೀವಿ. ಸೊ ಹಾಗಾಗಿ ನಾವು ಯಾವುದೇ ಒಂದು ಸಮಯದಲ್ಲಾಗಲಿ ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋದಾಗಲಿ ಆ ಥರ ಇಲ್ಲ. ಸೊ ಟೀಚರ್ಸ್, ಆ ಥರ ಟೀಚರ್ಸ್ನ ಫಸ್ಟ್ ಆಫ್ ಆಲ್ ನಮ್ಮ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿರೋ ಟೀಚರ್ಸು ಅದೇ ಥರ ಎಫರ್ಟ್ ಆಗ್ತಿದ್ದಾರೆ. ಈಗ ಏನಾಗ್ತಿದೆ ಅಂದರೆ ಸ್ಯಾಲ್ರಿಗೋಸ್ಕರನೇ ವರ್ಕ್ ಮಾಡ್ತಾ ಇಲ್ಲ ನಮ್ಮ ಟೀಚರ್ಸು. ಅವರು ತಮ್ಮ ಮಕ್ಕಳಂತೆಯೇ ಇದು ಮಾಡಿ ನಮ್ಮ ಮಕ್ಕಳೇ ಇಲ್ಲಿ ಸೇರಿದ್ದಾರೆ ಅನ್ನೋ ಒಂದು ಇದರಲ್ಲಿ ಹೇಳ್ಕೊಡ್ತಿದ್ದಾರೆ. ಯಾಕಂದರೆ ಒಬ್ಬ ಟೀಚರು ರಾತ್ರಿ 10 ಗಂಟೆವರೆಗೂ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಅಂದರೆ ಅವ್ರ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ಟೀಚರ್ ಇಲ್ಲಿ ಇದ್ದು ಮಕ್ಕಳಿಗೆ ಸೆಕ್ಯೂರಿಟಿ ವೈಸಲ್ಲಾಗಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ಸೊ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಇದರಲ್ಲೂ ಕೂಡ CC ಕ್ಯಾಮ್ರಾಸ್ ಇಟ್ಟು ಒಂದು ಹೆಣ್ಣು ಮಗು 10 ಗಂಟೆವರೆಗೂ ನಮ್ಮ ಕಾಲೇಜಲ್ಲಿ ಓದ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಇಂಪಾರ್ಟೆಂಟು. ಸೊ ಮ್ಯಾನೇಜ್ಮೆಂಟೇ, ಈಗ ನಾನು ಒಂದು ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ನಾವು ಅಷ್ಟೇ ಮತ್ತು ಬೇರೆ ಮ್ಯಾನೇಜ್ಮೆಂಟ್ ಮೆಂಬರ್ಸು ಅಷ್ಟೇ 10 ಗಂಟೆವರೆಗೂ ಇಲ್ಲೇ ಇದ್ದು ಮಕ್ಕಳೆಲ್ಲ ಹೋದ್ಮೇಲೆ ನಾವು ರಾತ್ರಿ ಹೋಗ್ತಾ ಇದ್ವಿ ಮನೆಗೆ. ಸೊ ಆ ಒಂದು ಕಷ್ಟ, ಹಾರ್ಡ್ ವರ್ಕಿಂಗ್ ನೇಚರ್ ಏನಿದೆ ಟೀಚರ್ಸಲ್ಲಿ, ಮ್ಯಾನೇಜ್ಮೆಂಟಲ್ಲಿ ಇವತ್ತು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದು ಮೇಯ್ನ್ ಒಂದು ಇದು. ಮತ್ತು ಇನ್ನೊಂದು, ನಮ್ಮ ಈ ಒಂದು ತಾಲೂಕಲ್ಲಿ ಎಕ್ಸಾಮಿನೇಷನ್ ತುಂಬ ಕಷ್ಟದ ಒಂದು ಇದರಲ್ಲಿ ಸ್ಟ್ರಿಕ್ಟ್ ಇದರಲ್ಲಿ ನಡೆಸ್ತಾ ಇದ್ದಾರೆ. ಸೊ ಯಾವುದೇ ಥರ ಇಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಇನ್ನೊಂದು ಮತ್ತೊಂದು ಮಾಡಿ ಇಲ್ಲಿ ರ್ಯಾಂಕ್ ತೆಗಿಯೋಕ್ಕಾಗೋದಿಲ್ಲ ಅಥವಾ ಪಾಸ್ ಆಗೋಕ್ಕಾಗೋದಿಲ್ಲ. ತುಂಬ ಕಟ್ಟುನಿಟ್ಟಾದಂಥ ಒಂದು ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟಲ್ಲಿ ಆ ಒಂದು ಪ್ರೋಸೆಸ್ಸಲ್ಲಿ ಅಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ನಮ್ಮ ಮಕ್ಕಳು ಓದಿ ಇವತ್ತೊಂದು ರ್ಯಾಂಕ್ ಒಂದು ಸ್ಟೇಟ್ಗಾಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ತಾಲೂಕು ತಂದುಕೊಟ್ಟಿದ್ದಾರೆ. ಸೊ ಅದರಿಂದ ಮ್ಯಾನೇಜ್ಮೆಂಟ್ಗೆ ಇರ್ಬೋದು, ಪೇರೆಂಟ್ಸ್ಗೆ ಇರ್ಬೋದು ತುಂಬ ಖುಷಿ ಇದೆ. ಸೊ ನನ್ನ ಒಂದು ಹೃದಯದಿಂದ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನನ್ನ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ಟೀಚರ್ಸ್ ಕಡೆಯಿಂದ ಮತ್ತು ಸ್ಟೂಡೆಂಟ್ಸ್ ಕಡೆಯಿಂದ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಮತ್ತು ಅವರ ಫ್ಯೂಚರ್ಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೋರ್ತೀನಿ ಸರ್. ಬಳಿಕ ಕಾಲೇಜಿನ ಚೇರ್ಮನ್ ಕೆಂಪಣ್ಣ ಅವರು ಮಕ್ಕಳನ್ನ ಕುರಿತು ಮಾತನಾಡಿ, ಪ್ರತಿ ವರ್ಷ ಹೆಚ್ಚಿನ ಫಲಿತಾಂಶವನ್ನ ನಮ್ಮ ಕಾಲೇಜು ನೀಡುತ್ತಿದ್ದು ಇದಕ್ಕೆಲ್ಲ ಶಿಕ್ಷಕರ ಶ್ರಮ ಹಾಗೂ ಮುಖ್ಯ ಪಿಲ್ಲರ್ಗಳಾಗಿರುವ ಮಕ್ಕಳೇ ಎಂದಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಕೆಂಪಣ್ಣ ಅಂತೇಳಿ, ಅದ್ವಿತೀಯ ಕಾಲೇಜಿನ ಚೇರ್ಮನ್ನು. ಸೊ ಸರ್ ಮೋಹನ್ ಸರ್ ಹೇಳಿದಾಗೆ ನಾವು ಸತತವಾಗಿ 7 ವರ್ಷದಿಂದ ತಾಲೂಕು ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು ಮತ್ತು ಸ್ಟೇಟ್ಗಾಗಿರ್ಬೋದು ಒಳ್ಳೆ ರ್ಯಾಂಕ್ ಕೊಡ್ತಾಯಿದ್ದೀವಿ. ಆ ರ್ಯಾಂಕ್ ಬರೋದಕ್ಕೆ ಮುಖ್ಯ ಕಾರಣ ಬಂದು ಸರ್ ಹೇಳಿದಾಗೆ ಟೀಚರ್ಸ್ ಇದ್ದಾರೆ. ಮತ್ತು ನಮಗೆ ಮೇನ್ ಪಿಲ್ಲರ್ ಯಾರು ಅಂತಂದರೆ ಸ್ಟೂಡೆಂಟ್ಸು. ಸೊ ಸ್ಟೂಡೆಂಟ್ಸು ನಾವು ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ, ನಾವು ಏನು ಹೇಳ್ತೀವೋ
ಅದು ಚಾಚು ತಪ್ಪದೆ ಅವರು ತುಂಬ ಪ್ರಾಂಪ್ಟಾಗಿ ಅವರು ಪ್ರಾಮಿಸಿಂಗಾಗಿ ಅವರು ಓದ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಡಿಸ್ಟರ್ಬ್ ಆಗಲ್ಲ, ನಾವು ಏನು ಹೇಳ್ತೀವೋ ಗೆರೆ ದಾಟಲ್ಲ. ಹಾಗಾಗಿ ಇವತ್ತು ಈ ರಿಸಲ್ಟ್ ನಾವು ಕಾಣೋದಕ್ಕೆ ಕಾರಣ ಆಗಿದೆ. ಎರಡನೇದು ಏನು ಅಂತಂದರೆ ಪೇರೆಂಟ್ಸು ಮೇನ್ ನಮಗೇನೊಂದು ರೀಸನ್ನು 7 ಗಂಟೆ ಆಗ್ಬೋದು, 8 ಗಂಟೆ ಆಗ್ಬೋದು, 10 ಗಂಟೆ ಆಗ್ಬೋದು. ಪ್ರತಿದಿನ ಯೂಶ್ವಲಿ ನೀವು ಯೋಚನೆ ಮಾಡ್ಬೋದು, 1 ದಿನ 2 ದಿನ ನಾವು ಕರ್ಕೊಂಡು ಹೋಗ್ಬೋದು. ಬಟ್ 3 ತಿಂಗಳು 4 ತಿಂಗಳು ಸತತವಾಗಿ ಅವ್ರು ಏನು ಮಾಡ್ತಾರೆ, 8 ಗಂಟೆಯಿಂದ 10 ಗಂಟೆವರೆಗೂ ಓದ್ಕೊಟ್ರು ಅವ್ರು ಬಂದು ವೆಯ್ಟ್ ಮಾಡಿ ಅವ್ರು ಫೋರ್ಸ್ ಮಾಡ್ತಾ ಇರಲಿಲ್ಲ. ಯಾವುದೇ ಟೀಚರ್ಸ್ಗೂ ಫೋರ್ಸ್ ಮಾಡ್ತಾ ಇರಲಿಲ್ಲ, ಫೋನ್ ಮಾಡ್ತಾ ಇರಲಿಲ್ಲ, ಸರ್ ಕಳಿಸ್ಕೊಡಿ ಲೇಟ್ ಆಗ್ತಿದೆ ಅಂತ ಒಂದು ದಿನ ಕೇಳ್ತಾ ಇರಲಿಲ್ಲ. ಅವರು ಪ್ರತಿದಿನ ಬಂದು ವೆಯ್ಟ್ ಮಾಡಿ ಮಕ್ಕಳಂತೆ ಚಿಕ್ಕ ಮಕ್ಕಳನ್ನ ಹೆಂಗೆ ಕಳಿಸ್ತಾರೆ LKG UKGಗೆ ಕಳಿಸ್ಬಿಟ್ಟು ಯಾವ ಥರ ಅವ್ರನ್ನ ಕೇರ್ ಮಾಡ್ತಾರೆ, ಅದೇ ರೀತಿ ಅವ್ರಿಗೆ ಸೆಕೆಂಡ್ PUC ಮಕ್ಕಳು ಆದ್ರೂ ಅವರು ಅದೇ ಥರನೇ ಬಂದು ನಿಂತು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಮಕ್ಕಳು ಬಂದಾದ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ದಿನವೂ ಅವ್ರು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಲಿಲ್ಲ, ಇಲ್ಲ ಆರ್ಗ್ಯುಮೆಂಟ್ ಮಾಡಲಿಲ್ಲ, ಇಲ್ಲ ಯಾವತ್ತೂ ಒಂದು ರೂಢಾಗಿ ಮಾತಾಡಿಲ್ಲ. ಅದೊಂದು ಕಾರಣದಿಂದ ಏನಾಗಿದೆ, ನಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಪೋರ್ಟಿಂಗ್ ಆಗಿದೆ. ಅದೇ ರೀತಿ ನಾವು ಹೇಳಿದಾಗೆ ಟೀಚರ್ಸು ಅಷ್ಟೇ, ನಮಗೆ ಯಾರೂ ಇಲ್ಲಿ ಸ್ಯಾಲ್ರಿಗಂತ ವರ್ಕ್ ಮಾಡ್ತಾಯಿಲ್ಲ. ಪ್ರತಿಯೊಬ್ಬರು ಸಂಸ್ಥೆ ಬೆಳಿಬೇಕು, ಚೆನ್ನಾಗಿರಬೇಕು. ಏನಕ್ಕೆಂದರೆ ಅದೇ ಥರ ನಾವು ಫ್ಯಾಮಿಲಿ ಮೆಂಬರ್ಸ್ ಥರ ನಾವು ಒಂದು ಟೀಚರ್ಸ್ನಾಗಿರ್ಬೋದು, ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಬ್ಬರನ್ನು ಫ್ಯಾಮಿಲಿ ಥರ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಅವ್ರು ನಮ್ಮದು ಅಂತ ಮಾಡ್ತಾರೆ. ನಮ್ಮದು ಅಂತ ಮಾಡಿದ್ಮೇಲೆ ಅವ್ರು ನಾವು ನಮ್ಮವ್ರು ಅಂತ ನಾವು ನೋಡ್ಕೊಬೇಕಾಗತ್ತೆ. ಆ ಒಂದು ಭಾವನೆ ನಾವು ಇಲ್ಲಿ ಒಂದು ಕಲ್ಟಿವೇಟ್ ಮಾಡೋದ್ರಿಂದ ಪ್ರತಿಯೊಬ್ಬ ಟೀಚರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಜವಾಬ್ದಾರಿನ ಇಂಡಿವಿಜುವಲಾಗಿ ಅವರು ಕ್ಯಾರಿ ಮಾಡ್ತಾಯಿದ್ದಾರೆ. ನಮ್ಮ ಮೇಲೆ ಅವ್ರು ಯಾವತ್ತೂ ಡಿಪೆಂಡ್ ಆಗಲಿಲ್ಲ. ಆ ಒಂದು ರೀಸನ್ಗೋಸ್ಕರ ಇವತ್ತು ಪ್ರತಿಯೊಬ್ಬರೂ ಈ ಸ್ಕೋರ್ ಮಾಡೋದಕ್ಕೆ ಕಾರಣ. ಅದಕ್ಕೆ ನಾನು ಇವತ್ತು ಎಷ್ಟೋ ಜನ ಪೇರೆಂಟ್ಸ್ ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ. ನಾವು ಯಾರಿಗೂ ಬಂದಿಲ್ಲಿ ಪ್ಲ್ಯಾನ್ ಹೇಳಿಲ್ಲ, ಏನೂ ಮಾತಾಡಲಿಲ್ಲ. ಅವರೇ ಬಂದು ವಾಲಂಟಿಯರಾಗಿ ಅವರು ಏನು ಫೀಲಿಂಗ್ಸ್ ಶೇರ್ ಮಾಡಿದ್ದಾರೆ. ಆ ಒಂದು ಜೆನ್ಯೂನ್ ಫೀಲಿಂಗ್ಸ್ ನಮ್ಗೆ ಸಾಕಾಗಿದೆ. ಇದೇ ರೀತಿ ಪ್ರತಿ ವರ್ಷವೂ ನಾವು ಕೊಡ್ತೀವನ್ನೋ ನಂಬಿಕೆ ನಮಗಿದೆ 100%. ಈಗ ಏನು ನಾವು ಲಾಸ್ಟ್ ಇಯರ್ 5th ರ್ಯಾಂಕ್ ಅಂತ ಕೊಟ್ಟಿವಿ ಸ್ಟೇಟ್ಗೆ, ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲಿ ನಮಗೆ ಟಾರ್ಗೆಟ್ ಇರೋದೇ ಸ್ಟೇಟ್ ಫಸ್ಟ್ ಬರಬೇಕಂತೇಳಿ. ಅದಕ್ಕೇನೆಲ್ಲ ಮಾಡಬೇಕು ಪ್ರತಿ ವರ್ಷ ನಾವು ಒಂದೊಂದು ಕಲಿತಾ ಇದ್ದೀವಿ. ನಾವು ಒಂದು ವರ್ಷ ಯಾವ ಥರ ನಮಗೆ ಮಾರ್ಕ್ಸ್ ಕಡಿಮೆ ಆದಾಗ ಯಾವ ಥರ ಕಡಿಮೆ ಆಯಿತು, ಏನಾಯಿತು ಅಂತ ಪ್ರತಿಯೊಂದು ನಾವು ಸರ್ವೆ ಮಾಡ್ತೀವಿ. ಅದೇ ಥರನೇ ನಾವು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಟೀಚರ್ಸ್ ಜೊತೆ ಏನೆಲ್ಲ ಮಾಡಬಹುದು, ಮಕ್ಕಳಿಗೆಲ್ಲ ಒಳ್ಳೆಯದಾಗೋ ರೀತಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಪ್ರತಿಯೊಂದು ನೀವು ಯೋಚನೆ ಮಾಡಿ ಅವ್ರಿಗೆ ಕೆರಿಯರ್ಗೆ ಏನೆಲ್ಲ ನಾವು ಇಲ್ಲಿ ಕೊಡೋಕ್ಕಾಗತ್ತೋ ಅನ್ನೋ ಒಂದು ಪ್ರೋಗ್ರಾಮ್ಸು ಪ್ರತಿಯೊಂದು ಕೊಡ್ತೀವಿ. ಎಷ್ಟೋ ಕಾಲೇಜಲ್ಲಿ ನಿಮಗೆ ಗೊತ್ತಿರೋಲ್ಲ, ಲ್ಯಾಬ್ ಎಕ್ಸಾಮ್ಗಳಂತ ಬಂದ ಮಕ್ಕಳು ಒದ್ದಾಡ್ಬಿಡ್ತಾರೆ. ಯಾಕಂದರೆ ಲ್ಯಾಬ್ ಪ್ರಾಕ್ಟೀಸೇ ಮಾಡ್ತಿರಲ್ಲ ಕರೆಕ್ಟಾಗಿ ಎಲ್ಲನೂ. ನಾನು ಹೇಳೋಕ್ಕೋಗಲ್ಲ ಎಲ್ಲ ಕಾಲೇಜು ಅಂತೇಳಿ. ಎಷ್ಟೋ ಕಾಲೇಜ್ ನಾವು ಓದಿರೋಂಥ ಕಾಲೇಜ್ ನಾವು ನೋಡಿದ್ದೀವಿ. ನಾವು ಎಷ್ಟೋ ಕಡೆ ಲ್ಯಾಬ್ ಎಕ್ಸಾಮ್ಗಳಿಗೆ ಬರೀ ಲ್ಯಾಬು ಸುಮ್ಮನೆ ಶೋಕೇಸ್ ಥರ ಇಟ್ಟಿರ್ತಾರೆ. ನಮ್ಮಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬರು ಒಂದೊಂದು ಲ್ಯಾಬೂ 5 ಟೈಮ್ಸ್ ಮಾಡಿರ್ತಾರೆ. 1 ಟೈಮ್ ಅಲ್ಲ 5 ಟೈಮ್ಸ್ ಮಾಡಿರ್ತಾರೆ. ಯಾವುದೇ ಕಾಲೇಜ್ ಸೆಂಟ್ರಿಗೆ ನಮ್ಗೆ ಬಿದ್ದರೂ ಧೈರ್ಯವಾಗಿ ನಾವು ಅಟೆಂಡ್ ಮಾಡಿಸ್ತೀವಿ. ಮಕ್ಳಿಗೆ ಅದೇ ನಾವು ಕಲ್ಟಿವೇಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಟೆಸ್ಟ್ ಇರ್ಬೋದು, ಒಂದು ಎಕ್ಸಾಮ್ ಇರ್ಬೋದು, ಪಬ್ಲಿಕ್ ಎಕ್ಸಾಮ್ಗೆ ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ ಅದೇ ರೀತಿ ಟೆಸ್ಟು ಮತ್ತು ಅವ್ರಿಗೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಅದೇ ರೀತಿಯೇ ಟ್ರೈನ್ ಅಪ್ ಮಾಡಿದ್ದೀವಿ. ಆ ಒಂದು ರೀಸನಿಂದ ಅವ್ರು ಯಾವುದೇ ಕಾಲೇಜಲ್ಲಿ ಅವರು ಸೆಂಟ್ರ್ ಹಾಕ್ಬೋದು, ಎಂಥ ಜಾಗದಲ್ಲಿ ಅವ್ರನ್ನ ಕೂರಿಸಿ ಓದಿಸ್ಬೋದು. ನೀವು 100% ಹೇಳ್ತೀನಿ, ಈ ಸ್ಕೋರ್ ಯಾವತ್ತೂ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ಒಟ್ಟಾರೆ ಸತತ 7 ವರ್ಷಗಳಿಂದ ಪ್ರತಿ ವರ್ಷ ಈ ಅದ್ವಿತೀಯ ಕಾಲೇಜು ಫಲಿತಾಂಶದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಸುದ್ದಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.